ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನೀನ್ ಆಗ್ಲೇ ಒಂದ್ ಮಾತು ಹೇಳಿದೆ, ನೆನ್ಪಾಯ್ತಾ? ಅನ್ನ ಅಮೃತ ಇದ್ದಂಗೆ, ಅಂತ ಅಮೃತಕ್ಕೆ ವಿಷ ಸೇರಿಸಿದ್ರೆ ಅದು ಅಮೃತ ಆಗಿರಲ್ಲ, ವಿಷ ಅಂತ ಹೇಳ್ದೆ ಅಲ್ವಾ? ನಾನು ವಿಷ ಬೆರೆತಿರೋ ಅನ್ನ ಕಣೆ. ನನ್ ಯಾರ ತಂಟೆಗೆ ಹೋದ್ರು ಅವ್ರ ಜೀವನೇ ಹೋಯ್ತದೆ. ಗೊತ್ತಿದ್ದು ಧ್ರುವನ್ ಜೀವನ ನಾಶ ಮಾಡು ಅಂತ ಹೇಳ್ತೀಯಾ? ಮೇಡಮು, ನಿಮಗ್ ನನ್ಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಇವತ್ ಬರೀ ಒಂದ್ ಜೀವ ಅಲ್ಲ, 2 ಜೀವ ಕಾಪಾಡಿದೀರಾ. ಈ ಮಗು ಏನಾದ್ರೂ ಸತ್ತೋಗ್ಬಿಟ್ಟಿದ್ರೆ ನನ್ ಜೀವಂತವಾಗಿರ್ತಿರ್ಲಿಲ್ಲ ಮೇಡಮು, ಜೀವಂತವಾಗಿರ್ತಿರ್ಲಿಲ್ಲ. ಮೈನಾ, ನಿನ್ನ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ನನ್ನ ದೃಷ್ಟಿಯಲ್ಲಿ ನೀನ್ ಮಾಡಿದ್ದು ತಪ್ಪೇ. ನಾನು ನಿನ್ನ ನನ್ನ ಮಗಳ ತರ ನೋಡ್ಕೊಂಡೆ. ಆದ್ರೆ ಈ ತಾಯಿ ಹತ್ರ ನಿನ್ ಕಷ್ಟ ಹೇಳ್ಬೇಕು ಅಂತ ನಿನ್ ಮನ್ಸಲ್ಲಿ ಒಂದು ದಿನಾನು ಬರ್ಲಿಲ್ವಾ ಮೈನಾ? ಅಥವಾ ನಿನಗೆ ನಾನು ಯಾವತ್ತು ತಾಯಿ ಅಂತ ಅನ್ನಿಸ್ಲಿಲ್ವಾ ಮೈನಾ? ಮೇಡಮ್, ನಿಮ್ಮನ್ನ ನನ್ನ ತಾಯಿ ಅಂತ ಅನ್ಕೊಂಡಿರೋದಿಕ್ಕೆ ನಿಮ್ಮ ಹತ್ರ ಈ ವಿಷಯನ ಹೇಳ್ಕೊಂಡಿಲ್ಲ. ನೋಡಿ, ನನ್ನ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಿಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕೆ ನಂಗೆ ಧೈರ್ಯ ಸಾಲಿಲ್ಲ ಮೇಡಮು. ಅಲ್ಲ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಗಳು ಕೆಟ್ಟಗೋಳೆ ಅಂತ ಹೇಳ್ಕೊಳ್ಳಿ ಮೇಡಮು. ನನಗೆ ಶಕ್ತಿ ಆಗ್ಲಿ, ಧೈರ್ಯ ಆಗ್ಲಿ ನನಗಿಲ್ಲ. ಅದಕ್ಕಂತಾನೆ ನಿಮ್ಮ ಹತ್ರ, ಅಪ್ಪನ ಹತ್ರ, ಅಮ್ಮನ ಹತ್ರ, ನನ್ನ ಪ್ರಾಣ ಆದ ಧ್ರುವ ಅವ್ರ ಹತ್ರನೂ ಈ ವಿಷಯ ಹೇಳ್ಕೊಳಕ್ಕಾಗ್ಲಿಲ್ಲ ಮೇಡಮ್. ಸಂತೋಷವಾಗಿ ಎಲ್ರ ಹತ್ರನೂ ಹಂಚ್ಕೊಳ್ಳೋ ವಿಷಯನ ಇದು ಹೇಳಿ. ಮೇಡಮು, ನನ್ನಿಂದ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಮೈನಾ, ಯಾಕೆ ಎಲ್ಲ ಕಷ್ಟಗಳು ನಿನ್ನನ್ನೇ ಹುಡ್ಕೊಂಬರ್ತಿದೆ ಮೈನಾ? ನಿನಗೆ ಕಷ್ಟ ಕೊಡೋದು ಅಂದ್ರೆ ಅಷ್ಟೊಂದು ದೇವರಿಗೆ ಪ್ರೀತಿನ? ಮೇಡಮು, ನನ್ಗೇನಾದ್ರೂ ಕಷ್ಟ ಕೊಡ್ಲಿ, ನಾನ್ ಸಹಿಸ್ಕೋತೀನಿ. ಆದ್ರೆ ನನ್ನಿಂದ ಇನ್ನೊಬ್ರು ಕಷ್ಟ ಅನುಭವಿಸೋದು ನಂಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ಶಕ್ತಿನೂ ಇಲ್ಲ ಮೇಡಮು. ನೋಡಿ, ನಿಮಗ್ ಕೈ ಮುಗ್ದು ಕೇಳ್ಕೊತೀನಿ, ನಮ್ಮ ಅಕ್ಕನ ಮದ್ವೆ ಆಗೋ ಗಂಟ ಈ ವಿಷಯ ನಮ್ಮ ಮನೇಲಿ ಗೊತ್ತಾಗ್ಬಾರ್ದು. ಅವ್ರ ಮನ್ಸು ಹೊಡೆದೋಯ್ತದೆ ಮೇಡಮು. ನಿಮ್ದಮ್ಮಯ್ಯ ಅಂತೀನಿ. ನಮ್ಮಪ್ಪಯ್ಯ, ಅಮ್ಮ, ಅಕ್ಕ, ಧ್ರುವ, ಇವ್ರಿಗ್ಯಾರಿಗೂ ವಿಷಯ ಗೊತ್ತಾಗ್ಬಾರ್ದು ಮೇಡಮು. ನಿಮಗ್ ಕೈ ಮುಗ್ದು ಕೇಳ್ಕೊತೀನಿ, ಹೇಳ್ಬೇಡಿ ಮೇಡಮು.
ಮೈನಾ, ನಿನಗೆ ಹೇಳ್ದೆ ಕೇಳ್ದೆ ನಾವಿಂತ ದೊಡ್ಡ ತೀರ್ಮಾನ ತಗೊಂಡಿದ್ದು ತಪ್ಪೆ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡು. ಇನ್ಮೇಲೆ ಎಲ್ಲಾನು ನಿಂಗೆ ಹೇಳಿ ನಿರ್ಧಾರ ತಗೋತೀವಿ. ನಿಂಗೆ ಹೇಳ್ದೆ ಏನು ಮಾಡಲ್ಲ. ಸಾರಿ ಮೈನಾ. ನಮ್ ಬುದ್ಧಿಗೆ ಮಂಗ್ ಬಡ್ದಿತ್ತು ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ವಿ. ನಮ್ಮನ್ ಕ್ಷಮಿಸ್ಬಿಡು ಮೈನಾ. ಸ್ವಾಮಿಗಳೇ, ಇನ್ 3 ತಿಂಗಳೊಳಗೆ ಒಂದೊಳ್ಳೆ ಡೇಟ್ ನೋಡ್ಕೊಡಿ. ಹಾಮ, ನೋಡ್ತೀನಿ. ಸರ್ಸು, ಯಾಕೆ ಇಷ್ಟೊಂದು ಅವಸರ? ಧ್ರುವ ಬಂದ್ಮೇಲೆ ಅವನ್ನ ಕೇಳಿ ತೀರ್ಮಾನ ತಗೋಬೋದಾಗಿತ್ತಲ್ಲ. ಇಲ್ಲ ಅಣ್ಣ, ಇನ್ಮೇಲೆ ಅವ್ನ್ ಕೇಳಲ್ಲ. ನಾನೇನ್ ತೀರ್ಮಾನ ಮಾಡ್ತೀನೋ ಅದೇ ಅಂತಿಮ. ಮುಂದಿನ ತಿಂಗಳು 13, 10, 19 ಈ 3 ದಿನಗಳಲ್ಲಿ ಶುಭ ಲಗ್ನ ಪ್ರಶಸ್ತವಾಗಿದೆ. ಸರಿ ಸ್ವಾಮಿಗಳೇ, ಮೊದಲನೇ ದಿನಾಂಕನೇ ಫಿಕ್ಸ್ ಮಾಡ್ಕೊಳ್ಳೋಣ. ಈಗ ಜಾಸ್ತಿ ಮುಂದೂಡೋದು ಬೇಡ. ಸರ್ಸು, ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ನಿಂಗೂ ತುಳಸಿಗೂ ಮದ್ವೆ ಡೇಟ್ ಫಿಕ್ಸ್ ಮಾಡ್ತಿದ್ದೀನಿ. ಸ್ವಾಮಿಗಳೇ, ದಯವಿಟ್ಟು ನಿಲ್ಲಿಸಿ. ನಮ್ಮಮ್ಮ ಏನೋ ನಿಮ್ಮನ್ನ ಆತ್ರಪಟ್ಟು ಇಲ್ಲಿ ಕರೆಸಿದ್ದಾರೆ. ನೀವಿನ್ ಹೊರಡ್ಬೋದು. ಯಾಕೆ ಸರ್ಸಮ್ಮನವ್ರೆ, ನಿಮ್ಮ ಮಗನಿಗೆ ಮದುವೆ ಇಷ್ಟ ಇಲ್ವಾ? ಚೇಚೆ ಅಣ್ಣ. ಸ್ವಾಮಿಗಳೇ, ನಿಮಗೆ ನಾನು ಎಲ್ಲ ವಿವರನೂ ಫೋನಲ್ಲಿ ತಿಳಿಸ್ತೀನಿ. ದಯವಿಟ್ಟು ನೀವು ಹೋಗಿ ಬನ್ನಿ. ಸರಿ, ನಾನಿನ್ ಬರ್ತೀನಿ. ಸರ್ಸಮ್ಮ, ಮದುವೆಗೆ ಗಂಡು ಹೆಣ್ಣಿದ್ರೆ ಸಾಲದು, ಅವರಿಬ್ರಿಗೂ ಮದುವೆ ಆಗೋ ಮನ್ಸಿರ್ಬೇಕು. ಇಲ್ಲ ಅಂದ್ರೆ ಬದುಕು ಕಾದ ಸಲಾಕೆ ಆಗ್ಬಿಡುತ್ತೆ. ಅದರಿಂದ ಮದುವೆ ಆಗೋರ್ಗೂ ಮದುವೆ ಮಾಡಿಸೋರ್ಗೂ ಜೀವನ ಪರ್ಯಂತ ಹೆಜ್ಜೆ ಹೆಜ್ಜೆಗೂ ಬರೆ ಬೀಳುತ್ತೆ. ಇನ್ನೊಂದ್ಸರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಾನಿನ್ ಬರ್ತೀನಿ.